ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆ ಹೆಡ್ ಅಂಡ್ ನೆಕ್ ಸರ್ಜರಿಯ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಶಾಹಿದ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಸೊ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಸಮಸ್ಯೆಗಳಿಗೆ ಹೆಚ್ಚಾಗಿ ಬರ್ತಾರೆ ಜನ ಅಂತ? ನಮ್ಮ ಡಿಪಾರ್ಟ್ಮೆಂಟ್ ಈಸ್ ಕಾಲ್ಡ್ ಎಸ್ ಶಾಲಕ್ಯತಂತ್ರ ಇನ್ ಆಯುರ್ವೇದ, ವಿಚ್ ಇನ್ಕ್ಲೂಡ್ಸ್ ಆಲ್ ಐ, ಇಯರ್, ನೋಸ್, ಥ್ರೋಟ್ ಆ್ಯಂಡ್ ಟಂಗ್, ಈವನ್ ದಿ ಹೆಡ್ ಏಕ್ಸ್. ಸೊ ದೀಸ್ ಕೈಂಡ್ ಆಫ್ ಡಿಸಾರ್ಡರ್ಸ್ ವಿ ಆರ್ ಟ್ರೀಟಿಂಗ್ ಹಿಯರ್. ಓಕೆ. ಸೊ ಈಗ ಐಸ್ಗೆ ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳನ್ನ ಹೆಚ್ಚಾಗಿ ನೀವು ನೋಡ್ತೀರಾ ಜನ? ಕಣ್ಣಿಗೆ ಅಂದ್ರೆ ಜಾಸ್ತಿ ವಿ ಗೆಟ್ ರಿಫ್ರಾಕ್ಟಿವ್ ಎರರ್ಸ್, ಕಣ್ಣಿನ ಸಮಸ್ಯೆ, ದ ಪೀಪಲ್ ಹೂ ಆರ್ ಯೂಸಿಂಗ್ ಸ್ಪೆಕ್ಟಿಕಲ್ಸ್ ಆರ್ ದಿ ರೆಡ್ ಐಸ್, ದ ಪೀಪಲ್ ಹೂ ಆರ್ ಅಲರ್ಜಿಕ್ ಆರ್ ಎನಿ ಟ್ರಾವೆಲ್ ಹಿಸ್ಟ್ರೀಸ್, ದೀಸ್ ಕೈಂಡ್ ಆಫ್. ಓಕೆ. ಸೊ ರೆಡ್ನೆಸ್ ಅಂತ ತಗೊಂಡಾಗ ಏನೇನು ಸಿಂಪ್ಟಮ್ಸ್ ಇರುತ್ತೆ ಮತ್ತೆ ಯಾಕೆ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀರಾ? ರೆಡ್ನೆಸ್ ಅಂತ ಬಂದಾಗ ವಿ ಆರ್ ಗೋಯಿಂಗ್ ಇಟ್ ಫಾರ್ ಅಲರ್ಜಿಕ್ ಇಂದ ಆಗಿದೆಯಾ, ಇಲ್ಲ ಏನಾದರೂ ಇನ್ಫೆಕ್ಷನ್ ಇಂದ ಆಗಿದೆಯಾ, ಇಲ್ಲ ಅವ್ರದ್ದು ಟ್ರಾವೆಲ್ ಹಿಸ್ಟ್ರಿ ಏನಾದರೂ ಇದೆಯಾ, ಇಲ್ಲ ಅವ್ರಿಗೆ ಜೆನೆಟಿಕಲಿ ಇದೆಯಾ, ಇದೆಲ್ಲ ನಾವು ಅನಲೈಸ್ ಮಾಡ್ತೀವಿ. ಸೊ ವಿ ಹ್ಯಾವ್ ಸ್ಪೆಸಿಫಿಕ್ ಟೂಲ್ಸ್ ಫಾರ್ ದಟ್. ಸೊ ಟು ಅನಲೈಸ್ ದಿ ಕಂಡೀಷನ್ ಆ್ಯಂಡ್ ಆಫ್ಟರ್ ದಟ್ ವಿ ಹ್ಯಾವ್ ಸ್ಪೆಸಿಫೈಡ್ ಟ್ರೀಟ್ಮೆಂಟ್ಸ್ ಮೆನ್ಷನ್ ಇನ್ ಅವರ್ ಸಂಹಿತಾಸ್. ಸೊ ಈಗ ಸಪೋಸ್ ಈಗ ಕಣ್ಣಿಂದ ಯಾವುದಾದ್ರೂ ಒಂದು ಸಮಸ್ಯೆ ಇದೆ, ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗ ರೆಡ್ನೆಸ್ ಅಂತಾನೆ ತಗೊಂಡಾಗ, ಸೊ ಅನಲೈಸೇಷನ್ ಆದಮೇಲೆ ಅವರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬಹುದು? ನಮ್ಮ ಹತ್ರ ಎಲಾಬೊರೇಟ್ ಆಗಿ ಫ್ರಮ್ ದಿ ಹೋಲಿಸ್ಟಿಕ್ ಅಪ್ರೋಚ್ we have so many treatments like Tarpana and Seka, Bidalaka, Pindi. These are all the different form of treatments which are given by our acharyas. In Ayurveda, we basically try with these things only. So instead of going for a long antibiotics or steroids, we directly go into the Ayurvedic treatments and we heal it in a very less amount of time. ಓಕೆ. ಸೊ ಈ ರೀತಿಯಾಗಿ ಚಿಕಿತ್ಸೆಯನ್ನು ತಗೊಳ್ಬೇಕು ಅಂತಾದ್ರೆ ಇಲ್ಲೇ ಇರಬೇಕಾಗತ್ತಾ? ಅದನ್ನ ಯಾವ ರೀತಿ ನೀವು ಸಜೆಸ್ಟ್ ಮಾಡ್ತೀರಾ? ಮತ್ತೆ ಇಲ್ಲಿ ಯಾವ್ಯಾವ ರೀತಿ ಸೌಲಭ್ಯಗಳು? ಒಂದು ಥಿಂಕಿಂಗ್ ಇದೆ ಎಲ್ಲರಿಗೂ, ಆಯುರ್ವೇದ ಅಂದ್ರೆ ಇಟ್ಸ್ ಎ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್, ತುಂಬಾ ದಿನ ಇರಬೇಕಾಗತ್ತೆ, ಈ ತರ ಎಲ್ಲ ನಾವು ಆಕ್ಚುಲಿ ಅನ್ಕೊಳ್ಳೋದು ಬೇರೆ. ಆಕ್ಚುಲಿ ನಾವು ಟ್ರೀಟ್ಮೆಂಟ್ ಮಾಡೋದೇ ಬೇರೆ. ಹೆಂಗಿದೆ ಅಂದ್ರೆ ನಾವು ಈವನ್ ಡೇ ಕೇರ್ ಟ್ರೀಟ್ಮೆಂಟ್, ಆಸ್ ಎ ಡೇ ಕೇರ್ ಟ್ರೀಟ್ಮೆಂಟ್ ಯು ಕ್ಯಾನ್ ಕಮ್, ಯು ಕ್ಯಾನ್ ಜಸ್ಟ್ ಸ್ಟೇ ಫಾರ್ ಎ 5-10 minute procedure and you can go back. Okay. So it doesn't hamper your day-to-day life. ಓಕೆ. ಸೊ ಇಫ್ ಇಟ್ ಆಲ್ ಇಲ್ಲಿ ಇರಬೇಕಾದ ಬಂತು, ಯಾವುದಾದ್ರೂ ಒಂದು ರೀತಿ ಸಮಸ್ಯೆ ಇತ್ತು, ಒಂದು 2-3 days ಇರಬೇಕಾಯ್ತು ಅಂತ, ಸೊ ಈವನ್ ಇಫ್ ಇಟ್ ಕಮ್ಸ್ ವೆನ್ ಇರಬೇಕಾಗತ್ತೆ ಅಂತ ಪ್ರಶ್ನೆ ಬಂದಾಗ್ಲೂ ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 days 7 days that much we can make the patient stay. Otherwise we have the treatment protocol which can continue for a month at home itself in their comfort zone. ಸೊ ನೀವೀಗ ಮಾತಾಡಿರೋ ಹಾಗೆ ರೆಡ್ನೆಸ್ ಆಗಿರ್ಬೋದು ಅಥವಾ ಬೇರೆ ಇಯರ್ ಅಥವಾ ನೋಸ್ ರಿಲೇಟೆಡ್ ಸಿಂಪ್ಟಮ್ಸ್, ಚಿಕ್ಕ ಪುಟ್ಟ ಸಿಂಪ್ಟಮ್ಸ್ ಇಂದ ಬಂದರೆ ಡೇ ಕೇರ್ 1 day ಟ್ರೀಟ್ಮೆಂಟ್ ಅಲ್ಲಿ ದೇ ಕ್ಯಾನ್ ಗೋ ಬ್ಯಾಕ್. ಬಟ್ ಈಗ ಡಯಾಬಿಟೀಸ್ ಅಂತ ಬಂದರೆ ಡಯಾಬಿಟೀಸ್ ಇಂದ ನಾನಾ ರೀತಿ ಸೈಡ್ ಎಫೆಕ್ಟ್ಸ್ಗಳಾಗಿರುತ್ತೆ. ರೆಟಿನೋಪತಿ, when we are talking about diabetes, mainly in our Shalakya department we talk about diabetic retinopathy. So whatever the problem which is originating from the diabetes to the eyes, we are concentrating on that. If some patient comes with those complaints, we are having basic packages for which there are stages in the diabetic retinopathy also. Suppose the patient is only diabetic or the patient is having some PD or NPDR, like proliferative stages. So according to that we have packages. The packages include, first of all it includes staying in the hospital. So there might be 1 sitting or 2 sitting. Each sitting will be some 7 days. Okay, in the 7 days process we make sure that it reduces, diabetes also reduces, the diabetic retinopathy, the condition whichever is going into the eye, that condition also reduces. So we have specified procedures like Nasya, Tarpana and the oral medications along with systemic procedures in Panchakarma procedures. So we are going to treat it. And even if the patient is unable to get the benefits, it's not that we can treat it in a 1 day. So there are sittings, successive sittings like in 3 months, 6 months, there will be follow-ups. So in those follow-up conditions, every follow-up 7-day treatment, the patient can be managed. ಓಕೆ. ಸೊ ಈಗ ನೀವು ಹೇಳಿರೋ ಹಾಗೆ ಡಯಾಬಿಟೀಸ್ ಅಂತ ಬಂದವರು ಡಯಾಬಿಟೀಸಿಂದನೂ ಪರಿಹಾರ ಕಂಡುಕೊಳ್ತಾರೆ, ಜೊತೆಗೆ ಈ ಕಣ್ಣಲ್ಲಿರುವಂಥ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ತಾರೆ. ಅಕಸ್ಮಾತ್ ಆಗಿ ಅವರು ಆಲ್ರೆಡಿ ಬೇರೆ ಔಷಧಿಗಳನ್ನ ತಗೊಳ್ತಾ ಇದ್ದು ಈಗ ಆಯುರ್ವೇದಕ್ಕೆ ಬಂದಿದ್ದಾರೆ ಅಂತ ಆದರೆ ಆ ಔಷಧಿಗಳನ್ನ ಬಿಡೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳಿ? Again it depends on person to person. So some patient may be having some very minute kind of diabetes. Some patient will be having aged diabetes like
10 years or some longer one, and some patients will be having lesser time of diabetes but very very high stages because of low amount of control. So in different kind of patient we are planning accordingly, and we also don't support sudden leaving of the medicines. Whatever they are telling, we are just going in the tapering zone, so that adding on Ayurveda will be much effective. ಓಕೆ, ಸೊ ಈಗ ಏಜ್ ಆದವರು ಬಂದಿದ್ದಾರೆ, ಇಫ್ ಎಟ್ ಆಲ್ 50+ ಇರೋರು ಬಂದಿದ್ದು, ದೇ ಹ್ಯಾವ್ ಮಲ್ಟಿಪಲ್ ಪ್ರಾಬ್ಲಮ್ಸ್, ನಾಟ್ ಜಸ್ಟ್ ಡಯಾಬಿಟೀಸ್ ಆಗಿರ್ಬೋದು, ಜೊತೆಗೆ ಬಿ ಪಿ ಇದ್ರೂ ಇರಬಹುದು, ಈಗ ಕಣ್ಣಿಗೆ ಸಂಬಂಧಪಟ್ಟಿದ್ದು ಯಾವುದೋ ಇನ್ನೊಂದು ಯಾವುದೋ ಸಮಸ್ಯೆ ಇರಬೇಕು. ಸೊ ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳುವಂಥ ಸೌಲಭ್ಯಗಳೆಲ್ಲವೂ ಇದೆಯಾ ಆಸ್ಪತ್ರೆಯಲ್ಲಿ ಅಂತ ಹೇಳಿ? Whatever the complaint is there, suppose it can be related to the BP or the sugar or the thyroid or any other systemic condition which is representing in the eye, we have solutions for everything. Okay. And we have every possible way to diagnose the condition at our center. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಜೊತೆಗೆ ಯಾವ್ಯಾವ ರೀತಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯಲ್ಲಿ ಶಾಲಾಕ್ಯ ತಂತ್ರ ವಿಭಾಗದ ಡಾಕ್ಟರ್ ಒಬ್ಬರು ನಮ್ಮ ಜೊತೆ ಮಾತಾಡಿದ್ರು. ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರ್ಬೋದು ಅಥವಾ ಡಯಾಬಿಟೀಸ್, ಬಿ ಪಿ, ಇದರಿಂದ ಸೈಡ್ ಎಫೆಕ್ಟ್ ಆಗಿ ಬಂದಿರುವಂಥ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗಿರ್ಬೋದು, ಯಾವ ರೀತಿ ನೀವು ಆಯುರ್ವೇದ ಚಿಕಿತ್ಸೆ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.